ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಹೇಗಿದ್ದೀರಿ ನೀವೆಲ್ಲರೂ? ಪ್ರೀವಿಯಸ್ ವಿಡಿಯೋ ನೋಡಿದ್ರಲ್ವಾ? ಸೊ ಈಗ ನಮ್ಮ ಮನೆಗೆ ವಾರ್ಡ್ರೋಬ್ ಬಂತು. ಸ್ಕಿಪ್ ಮಾಡದೆ ವಿಡಿಯೋ ನೋಡಿ, ಓಕೆ? ಮತ್ತೆ ಎಂತ ಗೊತ್ತುಂಟಾ, ಇದು ಹೊಸ ವಾರ್ಡ್ರೋಬ್ ಮಮ್ಮಿ ಹೇಳಿದ್ರು. ನಮ್ಮ ರೂಮಿಗೆಲ್ಲ ಹೊಸತ್ತು ನೋಡಿ, ಹೊಸ ಅವರದೆಲ್ಲ ನಮಗೆ ಬಂದಿದೆ. ನೋಡಿ ಹೇಗುಂಟ, ಅದು ಖುಷಿ. ಈಗ ತೆಗ್ದದವರು. ಖುಷಿ ತೆಗ್ದದು, ಖುಷಿ ಹಾಕಿ ಬಂದಿತ್ತು. ಖುಷಿ ಬೇಡ ಹೇಳಿ ನೆಲಕ್ಕೆ ಟಚ್ ಆಗುವ ಹಾಗೆ. ಅದು ನೆಲಕ್ಕೆ ಟಚ್ ಆದ್ರೆ ಅಲ್ಲಿ ಕಸ ಮಿತ್ರ ಗೊತ್ತಾಗ ನೋಡಿ, ನೆಲ ಒಳಗೆ ಏನು ಹೋಗುದಿಲ್ಲ. ಈಗ ಕ್ಲೀನ್ ನಮ್ಮ ನೆಲ ಮತ್ತು ಇದು ಮಾಡೋದಿದ್ದು ಕರೆಕ್ಟ್ ಆಗಿ ಟಚ್ ಆಗಿ ನಿಂತಿದೆ. ಅದು ಸಾರಿ ಇಡ್ಲಿಕ್ಕೆ ಮಮ್ಮಿ ಸಾರಿಯನ್ನು ಹ್ಯಾಂಗರ್ ಹಾಕಿ ಇಡ್ಲಿಕ್ಕೆ. ಇದು 1.5 ವಾರ್ಡ್ರೋಬ್ ಮಮ್ಮಿಗೆ ಬೇಕು. ಇದೊಂದಾದ್ರೆ ಇದ್ರದ ಅರ್ಧ ಮಮ್ಮಿಗೆ ಬೇಕು. ಅದರ ಅರ್ಧ ಮಮ್ಮಿಗೆ ಏನಿಲ್ಲ, ಅರ್ಧ 2 ಅವಳಿಗೆ 2 ನನಗೆ ಮಮ್ಮಿಗೆ. ನೋಡಿ ಹೊರಗಿಂದ ನೋಡಿ, ಸೂಪರ್ ಉಂಟಲ್ಲ. ನಿಮ್ಗೆಲ್ಲರಿಗೂ ಕೂಡ ಲೈಕ್ ಆಯ್ತಾ? ಲೈಕ್ ಆದ್ರೂ ಕೂಡ ನಮ್ಗೆ ಕಮೆಂಟ್ ಅಲ್ಲಿ ತಿಳಿಸಿ. ಎಷ್ಟು ಕಾಸ್ಟ್ ಆಯ್ತು ಅದು ಕೂಡ ಬೇಕಿದ್ರೆ ಕಮೆಂಟ್ ಅಲ್ಲಿ ಕೇಳ್ಬಹುದು. ಹೊಸ ಮನೆ ಕಟ್ಟೋರಿ ಈ ತರ ಡಿಸೈನ್ಸ್ ಮಾಡ್ಬೋದು ನೋಡಿ. ಇದು ತುಂಬಾ ಸೂಪರ್ ಉಂಟು. ಈ ಹೊಸ ಮನೆ ಕಟ್ಟೋರಿ ಎಲ್ಲ ಕೆಲವೊಮ್ಮೆ ಗೊತ್ತಿರುವುದಿಲ್ಲ, ರೆಡಿಮೇಡ್ ಕೂಡ ಸಿಗ್ತದೆ ಹೇಳಿ ಗೊತ್ತಿರುವುದಿಲ್ಲ. ಎಲ್ಲ ಫುಲ್ ಅಟ್ಯಾಚ್ ಹಾಕಿ ಇರ್ತದೆ. ಇದು ರೆಡಿಮೇಡ್ ಆಗಿ ಫುಲ್ಲು ಚೆಂದ. ನಿಮ್ಮೆಲ್ಲರಿಗಿದು ಕ್ಯಾಮರಾದಲ್ಲಿ ಸಣ್ಣದಾಗಿ ಕಾಣಬಹುದು, ಬಟ್ ಇದು ದೊಡ್ಡದಿದೆ, 4 ಡೋರ್ ಇದು. ಆಮೇಲೆ ತುಂಬಾ ಸ್ಪೇಸ್ ಕೂಡ ಇದೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋ ಕಂಟಿನ್ಯೂ ಆಗ್ತಾ ಉಂಟು. ಬೆಳಗಿನ ತಿಂಡಿಗೆ ನಾನು ಏನು ರೆಡಿ ಮಾಡ್ತಾ ಇದ್ದೇನಂತೇಳಿ ನೀವು ನೋಡಿ. ಇದೇ ರೀತಿಯಾಗಿ ತಿಂಡಿಯನ್ನು ನೀವೆಲ್ಲರೂ ಮಾಡಿ. ಹೆಲ್ದಿ ಫುಡ್ ತುಂಬಾ ಚೆನ್ನಾಗಿರ್ತದೆ. ನೋಡಿ, ನಾನು ಬೆಳ್ತಿಗೆ ಚಿನ್ನು ಹಾಕಿದಾಳೆ. ಅವಳಿಗೆ ಹಲಸಿನನ್ನಿದು ತಿಂಡಿ ಮಾಡ್ಬೇಕಂತ. ಎಷ್ಟು ತಿಂತಾಳೆ ನೋಡ್ಬೇಕು. ಆಯ್ತು, ಗಾರಿಗೆ ನೋಡಿ. ಇದು ಹಲಸಿನಣ್ಣು ನಮ್ಮ ಮರದೆ. ಸ್ವಲ್ಪ ಎಲ್ಲ ತಿಂದಿದೆ, ಈಗ ಸಹ ತಿಂತಾ ಇದ್ದೇನೆ. ಒಳ್ಳೆ ಸಿಹಿ ಅಂದ್ರೆ ಸಿಹಿ. ತುಂಬಾ ಸಿಹಿ ಉಂಟು. ನಮ್ಮ ಚಿನ್ನಗೊಂದು ಕೊಡುವ. ಹೆಲ್ತಿಗೆ ಅಕ್ಕಿ ನೆನೆ ಹಾಕಿದ್ದು, ಬೆಳಿಗ್ಗೆ ಹಾಕಿದ್ದು. ಒಂದು ಎಷ್ಟೊತ್ತಾಯ್ತು ಅಂತ ಹೇಳಿದ್ರೆ 3 ಗಂಟೆ ಜಾಸ್ತಿ ಆಯ್ತು. ಇನ್ನು ಹಲಸಿನಣ್ಣು ಕೂಡ ಉಂಟು. ಆಮೇಲೆ ಇದನ್ನು ನಾನು ಹೇಗೆ ಮಾಡುದು ಅಂತ ತೋರಿಸ್ತೇನೆ. ಒಂದು ಗಾರಿಗೆ ಮಾಡುವ ಅಂತ ಇದ್ದೇನೆ. ಒಂದು ದೋಸೆ, ಒಂದು ಗಾರಿಗೆ, 2ರಲ್ಲಿ ಒಂದು ಹಾಗೆ ಮಾಡುವಂತ ಹೊರಡಿದ್ದೇನೆ. ಒಳ್ಳೆ ಆಗ್ತದೆ ನಾನು ಮಾಡುದು. ವರ್ಷ ಮಾಡ್ತೇನೆ ನಾನು. ಹಲಸಿನಣ್ಣಿದ್ರೆ ಎಲ್ಲ ತಿಂಡಿ ಮಾಡ್ತೇನೆ. ಹಲಸಿನಣ್ಣ ಕಡುಬು ಮಾಡ್ತೇನೆ, ದೋಸೆ ಮಾಡ್ತೇನೆ, ಗಾಡಿಗೆ ಮಾಡ್ತೇನೆ. ಹಾಗೆ ಇನ್ನು ಮಾಡುವ. ಇದು ಬೆಲ್ಲ ನೋಡಿ, ನಾವೆಲ್ಲ ಕಟ್ಟಿಂಗ್ ಮಾಡಿ ಎಲ್ಲ ಹಸ್ಬೆಂಡ್ ಫ್ರಿಜ್ಜಲ್ಲಿ ಇರ್ತಾರೆ. ಸುಲಭ ಆಗ್ತದಲ್ಲ. ಮತ್ತೆ ಹೊರಗೆಲ್ಲ ಇಡುದಿಲ್ಲ ನಾವು. ಬೆಲ್ಲ ಎಲ್ಲ ಹೀಗೆ ಕಟ್ಟಿಂಗ್ ಮಾಡಿ ಎಲ್ಲ ಪೀಸ್ ಮಾಡಿ ಎಲ್ಲ ಫ್ರಿಜ್ಜಲ್ಲಿ ಇಡುದು. ಇದಕ್ಕೆ ಇಷ್ಟು ಐಟಮ್ ಬೇಕು. ಮತ್ತೆ ಒಂದು ತುಂಡು ಏಲಕ್ಕಿ ಹಾಕಲಿಕ್ಕೆ ಉಂಟು ಗ್ರೈಂಡ್ ಮಾಡುವಾಗ. ಇನ್ನು ಸ್ಟಾರ್ಟ್ ಮಾಡುವ. ನೋಡಿ, ಇದು ಏಲಕ್ಕಿ ಇಟ್ಟಿದ್ದೇನೆ. ಏಲಕ್ಕಿ ಹಾಕ್ಬೇಕು. ಒಳ್ಳೆ ಸ್ಮೆಲ್. ಅಕ್ಕಿ ಹಾಕ್ತಿದ್ದೇನೆ ನೋಡಿ. ಹೇಗೆ ಹಾಕುದು ನೋಡಿ, ಕೈಯಲ್ಲಿ. ಇದು ಯಾವ ಅಕ್ಕಿ ಅಂತ ಹೇಳಿಲ್ಲ ನೀವು. ಬೆಳ್ತಿಗೆ ಅಕ್ಕಿ. ಈಗ ಇದು ಹಾಕುವ. ಇದು ನಾನು ಎಲ್ಲ ಹಾಕುದಿಲ್ಲ, ತುಂಬಾ ಉಂಟಲ್ಲ, ಸ್ವಲ್ಪ ಹಾಕುವ. ಹಲಸಿನನ್ನು ಜಾಸ್ತಿ ಹಾಕಿದ್ರು ಟೇಸ್ಟ್ ಜಾಸ್ತಿ. ಇದು ಮತ್ತೆ ಸ್ವೀಟ್ ಉಂಟು ನೋಡಿ, ಹಾಗೆ ನಾನು ಬೆಲ್ಲ ಜಾಸ್ತಿ ಹಾಕುದಿಲ್ಲ. ಇಷ್ಟು ಹಾಕಿದ್ದೀನಿ, ಸಾಕು. ಇದೆಲ್ಲ ತಿಂತಾರೆ ಮಕ್ಕಳು. ಆಮೇಲೆ ಇದು ಏಲಕ್ಕಿ ಉಂಟಲ್ಲ, ಇದನ್ನು ಕೂಡ ಹಾಕ್ತೇನೆ. ದಿಸ್ ಇಸ್ ಕಾಲ್ಡ್ ಜಾಗರಿ.
ಈಗ ಬೆಲ್ಲವನ್ನು ಕಟ್ ಮಾಡಿ ಈಗೆಲ್ಲ ಫ್ರಿಜ್ಜಲ್ಲಿ ಇಟ್ಟರೆ ತುಂಬ ಈಸಿ ಆಗ್ತದೆ ನೋಡಿ. ಜಾಸ್ತಿ ಹಾಕುದಿಲ್ಲ, ಯಾಕಂದ್ರೆ ಇದು ಆಲ್ರೆಡಿ ಸಿಹಿ ಉಂಟು, ಜಾಸ್ತಿ ಬೇಡ. ಸಿಹಿ ಉಂಟು, ಬೆಲ್ಲ ತುಂಬಾ ಸಿಹಿ ಉಂಟು, ಇಷ್ಟು ಸಾಕಂತ. ಇಷ್ಟು ಸಾಕು ಬೆಲ್ಲ. ಈ ಹುಡುಗಿ ಹಲಸಿನ ತಿಂತಾ ಇದ್ದಾಳೆ ಇಲ್ಲಿ. ಆಮೇಲೆ ತೆಂಗಿನಕಾಯಿ ನೋಡಿ ಇಷ್ಟು ಹಾಕ್ತೇನೆ. ತೆಂಗಿನಕಾಯಿ ಹಾಕ್ಬೇಕು, ಒಂದು ಫುಲ್ ಉಂಟು. ತೆಂಗಿನಕಾಯಿ ಹಾಕುದು ಯಾಕೆ ಹೇಳಿದ್ರೆ ಅದು ರುಚಿ ಇರುದೇ ತೆಂಗಿನಕಾಯಿ ಕೂಡ. ಮತ್ತೆ ಇದು ನೀರು ಹಾಕ್ಲಿಕ್ಕಿಲ್ಲ, ಯಾಕೆ ಹೇಳಿ, ಇದು ಸೊಳ್ಳೆ ನೀರು ಬಿಡ್ತಾರೆ ಹಲಸಿನ ಹಣ್ಣಿದು. ಅದು ಗ್ರೈಂಡ್ ಆಗಿ ಆಗ್ತದೆ, ಇದು ಗ್ರೈಂಡ್ ಆಗ್ತದೆ. ಚೂರು ಉಪ್ಪು ಹಾಕ್ಬೇಕು, ಕಲ್ಲುಪ್ಪು ಉಪ್ಪ, ಅದು ಉಡಿಸ್ತದೆ. ಈಗ ರುಚಿಗೆ ತಕ್ಕಷ್ಟು, ಜಾಸ್ತಿ ಉಪ್ಪು ಬೇಡ, ಯಾಕೆ ಆಲ್ರೆಡಿ ಬೆಲ್ಲ ಉಪ್ಪಲ್ಲ. ಅಷ್ಟು ಬೇಡ, ಸ್ವಲ್ಪ ಹಾಕು, ಸಾಕು, ಇಷ್ಟು ಸಾಕು ಉಪ್ಪು ನೋಡಿ. ಮತ್ತೆ ಇದಕ್ಕೆ ಉಪ್ಪಿನ ಅವಶ್ಯಕತೆ ಇರುವುದಿಲ್ಲ ಜಾಸ್ತಿ, ಒಂದು ರುಚಿಗೆ ಮಾತ್ರ ಉಪ್ಪು. ಈಗ ಗ್ರೈಂಡ್ ಮಾಡ್ತೇನೆ ಇಷ್ಟು ನೋಡಿ. ಈಗ ಒಂದು ಒಳ್ಳೆ ರೀತಿಯಲ್ಲಿ ಗ್ರೈಂಡ್ ಮಾಡುವ ನೋಡಿ. ರೆಡಿ ಆಯಿತು. ಇನ್ನು ಇದನ್ನು ನಾವು ಗಾರಿಗೆ ಮಾಡ್ತೇವೆ. ಕಡಿಯಾಗಿದೆ, ತುಂಬ ನೈಸ್ ಅರಿಬಾರ್ದು. ಇದು ಒಂಥರ ನಮ್ಮ ರವೆ ಉಂಟಲ್ಲ, ರವೆ ರೀತಿಯಾಗಿದೆ ನೋಡಿ. ಹೀಗೆ ಬರಬೇಕು ಇಲ್ಲಿ ರವೆ ಒಳ್ಳೆದಾಗಿದೆ. ಈ ರೀತಿ ರವೆ ನೈಸ್ ಆಗಬಾರ್ದು. ನೈಸ್ ಆದರೆ ಗಾರಿಗೆ ಒಳ್ಳೆ ಆಗುದಿಲ್ಲ. ದೋಸೆಗಾದ್ರೆ ನೈಸ್ ಅರಿಬಹುದು. ಇದು ನಾನು ಗಾರಿಗೆ ಮಾಡುದು. ಇನ್ನು ಇವರ ಮಕ್ಕಳಿಗೆಲ್ಲ ಗಾರಿಗೆ ಕೂಡ ಇಷ್ಟ ಆಗ್ತದಲ್ಲ, ಎಲ್ಲರಿಗೂ ಕೂಡ ಇಷ್ಟ. ಇದನ್ನು ಹೀಗೆ ಮಾಡಿ ಎಣ್ಣೆಗೆ ಬಿಡುದು ನೋಡಿ. ಹೀಗೆ ತೆಗೆದು ಎಣ್ಣೆಗೆ ಬಿಡುದು. ಕಬ್ಬಿಣದ ಬಣಲೆಯಲ್ಲಿ ನಾವು ತಿಂಡಿಯನ್ನು ಹೆಚ್ಚಾಗಿ ಫ್ರೈ ಮಾಡ್ತೇವೆ, ತುಂಬ ಒಳ್ಳೆದಾಗ್ತದೆ. ಇದೆಲ್ಲ ನಾವು ಹಿಂದಿನ ಕಾಲದ ಪದ್ಧತಿಯನ್ನೇ ಮನೆಯಲ್ಲಿ ಅನುಸರಿಸಿಕೊಂಡು ಬಂದಿದ್ದೇವೆ. ಈಗ ಎಣ್ಣೆ ಬಿಸಿಯಾಗಿದೆ ನೋಡಿ. ಈ ರೀತಿಯಲ್ಲಿ ಉಂಡೆ ರೀತಿಯನ್ನು ಮಾಡಿ ಕಾದ ಎಣ್ಣೆಗೆ ಬಿಡಬೇಕು. ತುಂಬ ಚೆನ್ನಾಗಿ ಫ್ರೈ ಆಗಬೇಕು. ಗೋಲ್ಡನ್ ಬ್ರೌನ್ ಬಂದ ಮೇಲೆ ತೆಗಿಬೇಕು. ಒಳಗಡೆ ಚೆನ್ನಾಗಿ ಬೇಯಬೇಕಲ್ಲ. ಆಹಾ, ಮನೆ ಇಡೀ ಪರಿಮಳ ಬರ್ತಾ ಉಂಟು. ನನಗಂತೂ ಯಾವಾಗೊಮ್ಮೆ ತಿನ್ನಲಿಲ್ಲ ಅಂತೇಳಿ ಆಗಿದೆ. ನನಗೆ ಹಲಸಿನ ಹಣ್ಣಿನ ಗಾರಿಗೆ ಅಂದರೆ ತುಂಬ ಇಷ್ಟ. ಯಾರಿಗೆಲ್ಲ ಫೇವ್ರೆಟ್ ಬೇಗ ಕಮೆಂಟ್ ಮಾಡಿ. ಆಮೇಲೆ ಇನ್ನೂ ಕೂಡ ಹಲಸಿನ ಹಣ್ಣಿತ್ತು, ಅದಕ್ಕೆ ನಾನು ಯಾಕೆ ಅದನ್ನು ಹಾಗೆ ಇಡೋದಂತೇಳಿ ಸಂಜೆಗೆ ಮಕ್ಕಳಿಗೆ ಸ್ನ್ಯಾಕ್ಸಿಗೆ ಆಗ್ತದಂತೇಳಿ ದೋಸೆ ಕೂಡ ಮಾಡಿದ್ದೇನೆ. ವಾರ್ಡ್ರೋಬಲ್ಲಿ ಬಟ್ಟೆ ಸೆಟ್ ಮಾಡ್ತಿರುವಾಗ ಇವಳನ್ನು ನೋಡಿ, ಪೋಖ್ರಿಯನ್ನು ಏನು ಮಾಡ್ತಿದ್ದಾಳಂತೇಳಿ ನನಗೆ ನೋಡಿ ಸುಮ್ಮನಿರ್ಲಿಕ್ಕಾಗಲಿಲ್ಲ. ಅದಕ್ಕೆ ವಿಡಿಯೋ ಮಾಡಿದೆ ನಾನು. ಕವರ್ ಒಳಗೆ ಹೋಗಿ ಆಟ ಆಡ್ತಿದ್ದಾಳೆ. ನಿನ್ನೆ ನಾವು ಹೊಸತ್ತಾಗಿ ತಂದದ್ದು ಇದು ನಿನ್ನೆ. ಹಾಗೆ ನಂದೆಲ್ಲ ಆಯ್ತು ಡ್ರೆಸ್ ಎಲ್ಲ ಹಾಕಿ. ಇದು ನಮ್ಮ ಬಾಸ್ ಇಂದು ನೋಡಿ ರಾಶನ್ ಎಲ್ಲ ಬೆಳಗಿನ ಸೆಟ್ ಮಾಡಿಕೊಂಡು ಮುಗಿತು. ಈಗ ಸಾರಿ ಒಂದು ಕ್ಲೀನ್ ಮಾಡಿ ಈ ಬ್ಯಾಗ್ ನೋಡಿ, ಇದು ಬ್ಯಾಗ್ ಸಾರಿ ಬ್ಯಾಗ್. ಆ ಸ್ಯಾರಿ ಬ್ಯಾಗ್ ಎಲ್ಲ ಹಾಕಿ ಪ್ಯಾಕ್ ಮಾಡಿ ಇಡುದು. ಬ್ಲೌಸ್ ಅನ್ನು ಇದ್ರೊಳಗೆ ಇಟ್ಟು ಫೋಲ್ಡ್ ಮಾಡೋದು. ಆಗ ಅದೆಲ್ಲ ಇರ್ತದೆ. ಇಲ್ಲಿ ಚೆಲ್ಲಪಿಲ್ಲಿ ಆಗುದಿಲ್ಲ ಬ್ಲೌಸ್. ಆಮೇಲೆ ಸಾರಿ ಬ್ಯಾಗ್ ಇದು ನೋಡಿ. ಇದು ಸಾರಿ ಮುದ್ದೆ ಆಗಿ ಉಂಟು. ಈಗ ನಾವು ಅದನ್ನು ಸೆಟ್ ಮಾಡಬೇಕು. ನಾವು ಇಬ್ಬರು ಸೇರ್ಕೊಂಡು ಇಟ್ಕೊ ನೋಡಿ. ಈ ಸಾರಿ ಮುದ್ದೆ ಆದರೆ ಚಂದ ಅದರಲ್ಲಿ ನಿಲ್ಲುದಿಲ್ಲ ಕವರಲ್ಲಿ. ಅದಕ್ಕೆ ಕರೆಕ್ಟಾಗಿ ನಾವು ಮಡಚಿಡಬೇಕು. ಎಷ್ಟು ರೆಡಿ? ಎಂತ ಸೀರೆಗೆ? ಸೀರೆ ಎಷ್ಟು ಕೊಡ್ತೀರಿ? ನೀವೆಷ್ಟು ಹೇಳಿ? 5,000 ಕೊಟ್ಟರೆ ಒಳ್ಳೆ. ಅದರಲ್ಲಿ 1 ತೆಗಿರಿ. ಡ್ಯಾಡಿದು ವಾರ್ಡ್ರೋಬ್ ಎಲ್ಲ ಸೆಟ್ ಆಯ್ತು. ನೋಡಿ ಈಗ ಮಮ್ಮಿದು ವಾರ್ಡ್ರೋಬ್ ಸೆಟ್ ಆಯ್ತು. ಹೇಗುಂಟಂತ ನೋಡ ಫೈನಲ್.
ಎಂತ ಮಾಡೋದು ನೀನು? ನಾನು ಪಾಪ್ಕಾರ್ನ್ ಮಾಡೋದು 3 ಮಿನಿಟ್ ಪಾಪ್ಕಾರ್ನ್. ತೋರಿಸು ಪ್ಯಾಕೆಟ್. ಇದು ಹಾಕಿ ಅದಾಕಿ ಗ್ಯಾಸಲ್ಲಿ ಇಡು. ಅವ್ರು ಸಾಂಬಾರು ಮಾಡ್ತಿದ್ದಾರೆ ನೋಡಿ. ನೋಡಿ ಇಲ್ಲಿ ಸಾಂಬಾರು ರೆಡಿ ಆಗ್ತದೆ ನೋಡಿ. ಸಾಂಬಾರು ದಾಲ್ ಕೋವೆ ಮತ್ತು ಪೊಟೊಟೊ ಎಲ್ಲ ಹಾಕಿ ಮಾಡಿ. ಹಾಂ, ಇನ್ನೇನು ಮಾಡ್ಲಿಕ್ಕೆ ಉಂಟು ಇದನ್ನು? ಇನ್ನು ಈ ಕೆಂಡದಲ್ಲಿ ಇಡುದು ಅಷ್ಟೇ. ಇಡಿ ನನ್ನದು ಒಂದೇ ಉರಿಯಲ್ಲಿ ಟಪ್ಪ ಎಲ್ಲರೆಲ್ಲ ಟಕ 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 ಮಾಡಿ. ಆದ ಮೇಲೆ ನಿಮಗೆಲ್ಲ ಕೊಡ್ತಾಳೆ ಸಬ್ಸ್ಕ್ರೈಬರಿಗೆಲ್ಲ. ಮತ್ತೆ ಕೊಡದೆ ನೀವೊಂದು ಅಂಗಡಿ ಇಡಬೇಕು ಇದ್ರದ್ದು ಪಾಪ್ಕಾರ್ನ್ ಇಂದ. ನಮ್ಮ ದಾಲ್ ಮತ್ತೆ ಪೊಟೊಟೊ ನಾ ಮಾಡಿ ಇವತ್ತು ಮತ್ತೆ ಚಿನ್ನು ಮಾಡಿದ ಅಡಿಗೆ ನೋಡಿ. ದಾಲ್ ಮತ್ತೆ ಪೊಟೊಟೊ ಈ ರೀತಿ ಇದೊಂಥರ ಪಂಜಾಬಿ ಸ್ಟೈಲ್. ಅವರಿಗೆ ಪಂಜಾಬಲ್ಲಿ ಪಂಜಾಬಲ್ಲಿ ಎಲ್ಲ ಹೀಗೆ ನೋಡಿ. ಪಂಜಾಬಲ್ಲಿ ಪಂಜಾಬಲ್ಲಿ ಇರೋದು, ಇಂಡಿಯಾದಲ್ಲಿರೋದ ಹೊರಗಿರೋದು ಚಿನ್ನು. ನಮ್ಮ ಬೇನ್ ಸೊಪ್ಪು ಫ್ರಿಡ್ಜ್ ಅಲ್ಲಿ ಅರಳಿದ ಬೇನ್ ಸೊಪ್ಪು ಇದು ಇಷ್ಟೆಲ್ಲ ಫಸ್ಟ್ ಟೈಮ್ ನಮ್ಮದು. ನಮ್ಮಲ್ಲಿ ಒಂದು ಉಪದ್ರ ಒಂದು ಹುಡುಗಿ ಇದ್ದಾಳೆ, ಉಪದ್ರ. ಅವಳು ಗೆಲ್ಲುವಂತ ಉದಾಸೀನ ಕೆಲಸ ಮಾಡುದೇ ಇಲ್ಲ ಅವರು. ಹೀಗೆ ಬರ್ಬೇಕು. ಅದು ಬಾಡಿತ್ತು, ಅದು ಕೈ ಮಾಡಿದ್ರೆ ಪದ್ಯ ಹೇಳು. ಬಾಡಿ ಹೋದ ಸೊಪ್ಪು ಒಂದು ಬೇವಿನ ಸೊಪ್ಪು ತಗ್ಲಿಕ್ಕೆ ಹೇಳಿದ್ರೆ ಎಲ್ಲಾನು ಕಟ್ ಮಾಡಿ ಬರ್ತಾರೆ. ಇದಾಯ್ತು ನೋಡಿ. ಇದು ಹೊಡಿಯುವುದೇ ಇಲ್ಲ. ಬಿಸಿಯಾಗಿ ಮಾಡೋದು. ಇನ್ನು ಸಬ್ಸ್ಕ್ರೈಬರಿಗೆಲ್ಲ ಕೊಡ್ತಾಳಂತೆ. ಶಾಪ್ ಮಾಡ್ತಾವಂತ ಅವಳು. ಗಟ್ಟಿ ಇಡಿ ಇನ್ನು. ಕೆಳಗೆ ಹಾಕ್ಬೇಡ ನೋಡಿ. ಇದು ಬಟರ್ ಅಲ್ಲ ಪಾಪ್ಕಾರ್ನ್? ಅಲ್ಲ, ಸಾಲ್ಟ್. ಬಟರ್ ಅಲ್ಲ, ಕ್ಲಾಸಿಕ್ ಸಾಲ್ಟ್. ಹೌದು, ಬಟರ್ ಉಂಟು ನೋಡಿ. ನಮ್ಮ ಪಾಪ್ಕಾರ್ನ್ ರೆಡಿ ಆಯಿತು ತಿನ್ಲಿಕ್ಕೆ. ಹಾಯ್ ಫ್ರೆಂಡ್ಸ್, ಎಲ್ಲಿಗೆ ಬಂದಿದ್ದೀವಿ? ಐಸ್ ಕ್ರೀಮ್ ಪಾರ್ಲರಿಗೆ ಬಂದಿದ್ದೀವಿ. ಐಸ್ ಕ್ರೀಮ್ ತಿನ್ನು ಅಂತೇಳಿ, ರೆಡ್ ಬರ್ ತಿನ್ನು ಅಂತೇಳಿ ಸ್ವಲ್ಪ ಮನಸ್ಸಾಯಿತು, ಹಾಗೆ ಬಂದದ್ದು. ಆಮೇಲೆ ನಮ್ಮದೊಂದು ರೀಲ್ಸ್ ಕೂಡ ಆಯಿತು. ರೀಲ್ಸ್ ಆಗಿ ಮುಗಿಸಿ ಈ ಕಡೆ ಬಂದಿದೆ. ಇವತ್ತೊಂದು ಅಪ್ಲೋಡ್ ಮಾಡಿದ್ದೇವೆ. ಅಪ್ಲೋಡ್ ಮಾಡಿ ಬಂದದ್ದು, ಈ ಕಡೆ ಬಂದದ್ದು. ಒಂದು ಪೆಪ್ಪಡೆಲ್ಲ ತಿಂದು ಹೋಗುವ ಅಂತ. ಮತ್ತು ಜೋರು ಮಳೆ ಬರೋದೆಲ್ಲ ಇನ್ನು ತಿನ್ನಲಿಕ್ಕೆ ಆಗುದಿಲ್ಲ. ಮಳೆ ಬರೋ ಮೊದಲು ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. 1-2 ದಿನದಿಂದ ಕಂಟಿನ್ಯೂ ಮಳೆ ಬರ್ತಾ ಉಂಟು. ಈಗ ಇವತ್ತು ಕೂಡ ಇರ್ಬೋದು, 3 ದಿನ ಉಂಟಾಯ್ತು ಮಳೆ, ಕಂಟಿನ್ಯೂ ಮಳೆ. ಆದ್ರೆ ನಾವು ಮಳೆಗೊಂದು ಐಸ್ ಕ್ರೀಮ್ ತಿಂದು ಹೋಗುವ ಅಂತ. ಇನ್ನು ಮಳೆಗಾಲಕ್ಕಿಲ್ಲ. ನೀವೇನಂತೀರಿ? ಅವರಿಗೆ ಸೇವ್ ಪುರಿ ಅಂತೆ ಮತ್ತು ಬೇಲ್ ಪುರಿ ಅಂತೆ. ಈಗ ಐಸ್ ಕ್ರೀಮ್ ಫಸ್ಟ್ ಮಾಡಿ ನನಗೆ ಐಸ್ ಕ್ರೀಮ್ ಬೇಕು. ಅವ್ರಿಗೆ ಸೇವ್ ಪುರಿ, ಮಸಾಲ ಪುರಿ. ಅದು ಬೇಲ್ಪುರಿ ಅಲ್ಲ, ಪಾನಿಪುರಿ. ಗಡ್ಬಡ್ ತಿಂತಿದ್ದಾರೆ ಇಬ್ರು. ಗಡಿಬಿಡಿಯಲ್ಲಿ ಗಡ್ಬಡ್ ತಿಂತೇವೆ ಫ್ರೆಂಡ್ಸ್, ಆಯಿತಾ? ನಮ್ಮ ಐಸ್ ಕ್ರೀಮ್ನೊಂದಿಗೆ ವಿಡಿಯೋವನ್ನು ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡುವವರು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.